ಅವಲಕ್ಕಿ ಫ್ಯಾಕ್ಟರಿಯೊಳಗಿನ ಕೊಳೆತಂಥ ವಾತಾವರಣದ ಹೊರತಾಗಿಯೂ ಅಲ್ಲೊಂದು ಭಯಾನಕ ಸೀಕ್ರೆಟ್ ಇದೆ. ಅದೇನು ಗೊತ್ತಾ? ಆ ಫ್ಯಾಕ್ಟರಿಯೊಳಗೆ ಮಕ್ಕಳ ರಕ್ತ ಬಸಿಯಲಾಗುತ್ತೆ, ಅವರ ಬಾಲ್ಯ ಕಸಿಯಲಾಗುತ್ತೆ. ಅಷ್ಟೇ ಅಲ್ಲ, ಆ ಫ್ಯಾಕ್ಟರಿಯೊಳಗೆ ಮಕ್ಕಳ ಬೆವರು ಹರಿಯದೆ ಅವಲಕ್ಕಿ ತಯಾರಾಗುವುದೇ ಇಲ್ಲ. ಗೊತ್ತಾ? ದಾವಣಗೆರೆಯ ಆಜಾದ್ ನಗರದ ಅವಲಕ್ಕಿ ಫ್ಯಾಕ್ಟರಿಯೊಳಗೆ ಹಾಗೂ ಮಂಡಕ್ಕಿ ಭಟ್ಟಿಯೊಳಗೆ ನಾವು ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ನಮ್ಮ ಕಣ್ಣಿಗೆ ಕರುಣಾಜನಕ ದೃಶ್ಯಗಳು ಕಂಡವು. ಅದೇನು ಗೊತ್ತಾ? ಈ ಭಟ್ಟಿಯೊಳಗೆ ಪುಟ್ಟ ಪುಟ್ಟ ಮಕ್ಕಳ ಬಾಲ್ಯ ಬಲಿ ಕೊಡಲಾಗುತ್ತಿದೆ. ಒಂದೊಂದು ಅವಲಕ್ಕಿ ಫ್ಯಾಕ್ಟರಿಯಲ್ಲಿ ಕನಿಷ್ಠ ಅಂದ್ರೂ 10 ಮಕ್ಕಳು ಕತ್ತಿಯಂತೆ ದುಡಿಯುತ್ತಿವೆ. ಅಮ್ಮ ಅಪ್ಪಾಜಿಗೆ ಕಷ್ಟ ಐತಿ, ಅದಕ್ಕೆ ನಾನು ಸ್ಕೂಲ್ ಬಿಟ್ಟು ಕೆಲಸ ಮಾಡಿದ್ದೆ. ಸ್ಕೂಲ್ ಬಿಟ್ಟು ಕೆಲಸ ಮಾಡ್ತಿದ್ಯಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? 2 ವರ್ಷ. 2 ವರ್ಷದಿಂದ. ಎಷ್ಟೇ ಕ್ಲಾಸ್ ತನಕ ಓದ್ದೆ? 8. ಇಲ್ಲಿ 800ಕ್ಕೂ ಹೆಚ್ಚು ಅವಲಕ್ಕಿ ಫ್ಯಾಕ್ಟರಿ, ಮಂಡಕ್ಕಿ ಭಟ್ಟಿಗಳಿವೆ. ಈ ಫ್ಯಾಕ್ಟರಿಗಳು 1000ಕ್ಕೂ ಹೆಚ್ಚು ಮಕ್ಕಳ ಬಾಲ್ಯ ಕಸಿಯುತ್ತಿವೆ. ಓದಕ್ಕಾಗಲ್ಲ, ನಮ್ಮ ಬಡಪ್ಪ ನಾವು ಮಾಡೋಕ್ಕಾಗಲ್ಲ. ಈ ದುಡಿಮೆ ಈ ಥರ ಏನು ಇಲ್ಲ ಗರಿಗೆ ಬಡವರು ನಾವು. ಈ ಸಾಧಿಕಿಗಂತೂ ಓದೋದಂದ್ರೆ ಪಂಚಪ್ರಾಣ. ಆದ್ರೆ ಹಣೆ ಬರಹ ಈತನನ್ನ ಅವಲಕ್ಕಿ ಭಟ್ಟಿಯೊಳಗಿನ ಜೀತದಾಳುವಾಗಿಸಿದೆ. ಈ ಪುಟಾಣಿ ಇನ್ನೂ ಓದಿನ ಕನವರಿಕೆಯಲ್ಲೇ ಇದ್ದಾನೆ. ಗೊತ್ತಾ? ನನ್ನ ಹೆಸರು ಸಾದಿಕ್. ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? ಉರ್ದು. ಎಲ್ಲಿ ಸ್ಕೂಲು? ಸ್ಕೂಲಲ್ಲಿ ಅದು? ಇಲ್ಲೇ. ಹೌದಾ? ಫೀಲ್ಡಲ್ಲಿ ಐತಲ್ಲ ಅದೇ. ಈ ಪುಟ್ಟ ಪುಟ್ಟ ಕಂದ ಮಗಳು ಅತ್ಯಂತ ಅಪಾಯಕಾರಿ ವಾತಾವರಣದಲ್ಲಿ ದುಡಿತಿವೆ. ಈ ಫ್ಯಾಕ್ಟರಿಯೊಳಗೆ ಉಸಿರಾಡೋದೇ ಕಷ್ಟ, ಅಷ್ಟು ಧೂಳು ಹೊಗೆ ತುಂಬಿರುತ್ತೆ. ಅಲ್ಲಿ 5 ನಿಮಿಷ ನಿಂತರೆ ಸಾಕು, ಮೈ ತುಂಬ ಧೂಳು ಮೆತ್ತಿ ನಮ್ಮ ಪರಿಚಯವೇ ನಮಗೆ ಸಿಗೋದಿಲ್ಲ. ಇನ್ನು ಈ ಪುಟ್ಟ ಮಕ್ಕಳು ಬರೀ 50 ರೂಪಾಯಿ ಸಂಬಳಕ್ಕೆ ಮುಂಜಾನೆ 4 ಗಂಟೆಯಿಂದ ಸಂಜೆ 7ರವರೆಗೆ ಇಲ್ಲಿ ನಿರಂತರವಾಗಿ ದುಡಿಯುತ್ತಿರ್ತವೆ. ಏನೇನು ಕೆಲಸ ಮಾಡ್ತೀಯಾ? ತೌಡು ಬಿಡಬೇಕು, ರೋಸ್ಟ್ರಿಗೆ ಹೋಗಿ ಭತ್ತ ಹಾಕ್ಬೇಕು, ಭತ್ತ ಚೀಲ ಭತ್ತ ಚೀಲ ಎತ್ಕೋಬೇಕು. ಆಮೇಲೆ ಬೇರೆ ಏನು ಕೆಲಸ ಮಾಡ್ತೀಯಾ? ನೀರು ಹಾಕ್ಬೇಕು ಕಂಡಿಗೆ, ಅಷ್ಟೇ. ಇಂಥ ಧೂಳು ತುಂಬಿದ ವಾತಾವರಣದಲ್ಲಿ ದುಡಿಯೋ ಈ ಮಕ್ಕಳು ಗಂಭೀರ ಕಾಯಿಲೆಗಳಿಗೆ ತುತ್ತಾಗ್ತಿವೆ. ಮಕ್ಕಳಲ್ಲಿ ಭಾಳನೇ ದೊಡ್ಡ ತೊಂದರೆ ಉಂಟು ಮಾಡೋದಕ್ಕೆ ನ್ಯೂಮೋಕೋನಿಯೋಸಿಸ್ ಅಂತ ಒಂದು ಹೇಳ್ತೀವಿ. ಈಗ ಸಿಮೆಂಟು ಆ ಥರದ ಡಸ್ಟ್ ಹೋಗಿ ಲಂಗ್ಸಲ್ಲಿ ಕೂರ್ಕೊಂಬಿಟ್ಟದೆಲ್ಲ ಹೇಗಾಗುತ್ತೆ, ಈ ಡಸ್ಟಲ್ಲೂ ಕೂಡ ನ್ಯೂಮೋಕೋನಿಯೋಸಿಸ್ ಕೂಡ ಆಗುತ್ತೆ. ಸೊ ಎಟೋಪಿಕ್ ಡರ್ಮಟೈಟಿಸ್ ಅನ್ನೋದು ಒಂದು ಸಮಸ್ಯೆ. ಅಂದರೆ ಚರ್ಮದ್ದು, ಎಟೋಪಿಕ್ ಅಲರ್ಜಿ ಅಂದರೆ ಆಸ್ತಮಾ,
ಮತ್ತು ನ್ಯೂಮೋಕೋನಿಯೋಸಿಸ್ ಅಂತಂದರೆ ಲಂಗ್ಸಲ್ಲಿ ಬರ್ತಕ್ಕಂಥ ಶ್ವಾಸಕೋಶದ ಸಮಸ್ಯೆ. ಇದು 3 ಸಮಸ್ಯೆಗಳಿಂದ ಮಕ್ಕಳು ಬಳಲುವ ಸಾಧ್ಯತೆಗಳು 100ಕ್ಕೆ 100 ಇರುತ್ತೆ. ಅತ್ಯಂತ ನೋವಿನ ವಿಚಾರ ಅಂದ್ರೆ ಟಿಬಿ ಅಂತ ಶ್ವಾಸಕೋಶದ ಸೋಂಕಿಗೆ ತುತ್ತಾಗುತ್ತಿರೋ ಈ ಮಕ್ಕಳ ಆಯಸ್ಸು 30ಕ್ಕೆ ಸೀಮಿತಗೊಳ್ಳುತ್ತಿದೆ. ಈ ಆಜಾದ್ ನಗರದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಬಾಲಕಾರ್ಮಿಕರಿದ್ದಾರೆ ಅನ್ನೋ ವಿಚಾರ ಓಪನ್ ಸೀಕ್ರೆಟ್. ಆದ್ರೆ ಫ್ಯಾಕ್ಟರಿ ಮಾಲೀಕರ ಎಂಜಲು ಕಾಸು ತಿಂದು ಕೊಬ್ಬಿರೋ ಕಾರ್ಮಿಕ ಇಲಾಖೆ ಮತ್ತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಣ್ಣು ಮಂಜಾಗಿದೆ. ಅವ್ರು ಯಾರು ಇಲ್ಲಿರೋ ಬಾಲಕಾರ್ಮಿಕರ ರಕ್ಷಣೆಗೆ ಮುಂದಾಗುತ್ತಿಲ್ಲ. ಇನ್ನು ಈ ಲೇಔಟ್ ಮುಂದೆನೆ ಇರೋ ಪೊಲೀಸರಂತೂ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಉಮಾಶ್ರೀ ಅವರೇ, ಆರೋಗ್ಯ ಸಚಿವ UT ಖಾದರ್ ಅವರೇ ಶೃಂಗಾರ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡೋದ್ರಲ್ಲಿ ಮತ್ತೆ ಟಿಪ್ ಟಾಪ್ ಆಗಿ ಬಂದು ಭಾಷಣ ಮಾಡೋದ್ರಲ್ಲಿ ನಿಮ್ಮ ದೊಡ್ಡಸ್ತಿಕೆ ಅಡಗಿಲ್ಲ. ದೊಡ್ಡಸ್ತಿಕೆ ಅಡಗಿರೋದು ಇಂಥ ಅನಾರೋಗ್ಯಪೂರ್ಣ ವಾತಾವರಣವನ್ನ ಆರೋಗ್ಯಪೂರ್ಣಗೊಳಿಸೋದು ಅಷ್ಟೇ ಅಲ್ಲ, ಇಂಥ ಫ್ಯಾಕ್ಟರಿಗಳಲ್ಲಿ ದುಡಿಯೋ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಇಲ್ಲಿಂದ ಮುಕ್ತಗೊಳಿಸಿ ಅವರ ಬಾಳನ್ನ ಹಸನು ಮಾಡೋದ್ರಲ್ಲಿ ನಿಮ್ಮ ದೊಡ್ಡಸ್ತಿಕೆ ಅಡಗಿದೆ. ಇನ್ನು ಮುಂದೆ ಆದ್ರೂ ನಿಮ್ಮ ಇಲಾಖಾ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ತೊಡೆದು ಪ್ರಾಮಾಣಿಕವಾಗಿ ಇಲ್ಲಿನ ಜನರ ಒಳಿತಿಗಾಗಿ ದುಡಿಯುವ ಆದೇಶ ಕೊಡಿ. ಆ ಮೂಲಕ ಈ ವಾತಾವರಣವನ್ನ ಅನಾರೋಗ್ಯ ಮುಕ್ತ ಮತ್ತೆ ಜೀತ ಮುಕ್ತಗೊಳಿಸಿ. ಆ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.